ನಮಸ್ಕಾರ ಎಲ್ಲರಿಗೂ. ನನ್ನ ಕೈಯಲ್ಲಿ ಒಂದು ಹ್ಯೂಮರಸ್ ಮತ್ತು ಈ ಶೋಲ್ಡರ್ದು ಮಾಡೆಲ್ ಇದೆ. ಇಲ್ಲಿ ನೋಡಿ, ಇದು ಹ್ಯೂಮರಸ್ ಅಂತ ಹೇಳ್ತೀವಿ. ಇದು ಈ ಮೂಳೆ, ಇದು ಕ್ಲಾವಿಕಲ್ ಅಂತಂದ್ರೆ ಇದು ಕಾಲರ್ ಬೋನು, ಇದು ಸ್ಕ್ಯಾಪುಲಾ ಅಂತಂದ್ರೆ ಹಿಂಗಡೆ ಫ್ಲಾಟ್ ಬೋನು, ಇದು ಶೋಲ್ಡರ್ ಜಾಯಿಂಟ್ ಅಂದ್ರೆ ಭುಜದ ಒಂದು ಮಾಡೆಲ್. ಈ ಒಂದು ಭುಜದಲ್ಲಿ ಮಸಲ್ಸ್ ಇರುತ್ತೆ ನೋಡಿ, ಕಾಣಿಸ್ತಾ ಇದೆ ಈ ಮಸಲ್ಸ್. ಇದಕ್ಕೆ ನಾವು ರೊಟೇಟರ್ ಕಫ್ ಮಸಲ್ಸ್ ಅಂತ ಹೇಳ್ತೀವಿ. ಈ ಮಸಲ್ಸ್ ಹರಿದೋದಾಗ ಈ ಮೂಳೆ ಮತ್ತು ಈ ಮೂಳೆ ಒಂದಕ್ಕೊಂದು ರಬ್ ಆಗಿ ಅದಕ್ಕೆ ಆರ್ಥ್ರೈಟಿಸ್ ಆಗುತ್ತೆ. ಆ ಒಂದು ಆರ್ಥ್ರೈಟಿಸ್ಗೆ ನಾವು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಮಾಡ್ತೀವಿ. ಈ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅನ್ನ ಒಂದು ಶಸ್ತ್ರಚಿಕಿತ್ಸೆಯ ಈ ಇನ್ಸ್ಟ್ರೂಮೆಂಟ್ಸ್ಗಳು ಮತ್ತು ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬನ್ನಿ. ಇಷ್ಟು ಬಾಕ್ಸ್ಗಳಿದೆ. ಸೊ ನೀವು ಕೇಳ್ಬೋದು, ಒಂದು ಶಸ್ತ್ರಚಿಕಿತ್ಸೆಗೆ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕಾ ಅಂತ. ಸೊ ನಾನು ಹೇಳೋದೇನಂದ್ರೆ, ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಒಂದೇ ಒಂದು ಶಸ್ತ್ರಚಿಕಿತ್ಸೆಗೂ ಇಷ್ಟೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಸೊ ಯಾಕೆ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ ನೋಡಿ, ಈಗ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ನಾವೇನ್ ಮಾಡ್ತೀವಿ, ಈ ಜಾಗನ ಇಲ್ಲಿ ಓಪನ್ ಮಾಡ್ತೀವಿ. ಆವಾಗ ಈ ಒಂದು ಮೂಳೆ ಇರುತ್ತೆ, ಇದು ಹ್ಯೂಮರಸ್ ಅಂತ. ಈ ಒಂದು ಹ್ಯೂಮರಸ್ ಅನ್ನೋ ಈ ಒಂದು ಮೂಳೆ ಇದೆ. ಇದನ್ನ ನಾವು ಪ್ರಿಪರೇಷನ್ ಮಾಡಬೇಕು. ಈ ತರ ಪ್ರಿಪರೇಷನ್ ಅಂದ್ರೆ ಇಲ್ಲಿಂದ ಒಂದು ಇನ್ಸ್ಟ್ರೂಮೆಂಟ್ ತಗೋತೀವಿ. ಇಲ್ಲಿ ನೋಡಿ, ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಈ ತರ ಹೋಲ್ ಮಾಡ್ತೀವಿ, ಈ ರೀತಿ. ಸೊ ಈ ಒಂದು ಹೋಲ್ ಮಾಡಿದಾಗ ಯಾವ ಆಂಗಲ್ ಬೇಕು, ಆ ಒಂದು ಸ್ಪೆಸಿಫಿಕ್ ಆಂಗಲ್ ಅಲ್ಲೇ ನಾವು ಮಾಡಬೇಕು. ಆ ಒಂದು ಆಂಗಲ್ ನ ಇಲ್ಲಿರುತ್ತೆ, ಎಷ್ಟು ಆಂಗಲ್ ಇದೆ ಅನ್ನೋದನ್ನ ನಾವು ಇಟ್ಕೊಂಡು ನೋಡಿ, ಎಷ್ಟು ಆಂಗಲ್ ಅಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ನಾವು ಮಾಡ್ತೀವಿ. ಇದು ಮಾಡಿದ್ಮೇಲೆ ಇದು ಟ್ರಯಲ್ ಅಂತ ಇರ್ತದೆ ನೋಡಿ. ಈ ಒಂದು ಇನ್ಸ್ಟ್ರೂಮೆಂಟ್, ಇದು ಇಂಪ್ಲಾಂಟ್ ಈ ತರ ಒಳಗಡೆ ಕೂರ್ಬೇಕು ಇಲ್ಲಿ. ಸೊ ಇದನ್ನ ನಾವು ಪ್ರಿಪೇರ್ ಆದ್ಮೇಲೆ, ಈ ಮುಂದ್ಗಡೆ ನಾವು ಪ್ರಿಪೇರ್ ಆದ್ಮೇಲೆ ಈ ರೀತಿ ಒಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಇಟ್ಟು ನೆಕ್ಸ್ಟ್ ನಾವು ಈ ಗ್ಲಿನಾಯ್ಡ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀವಿ. ಈ ಗ್ಲಿನಾಯ್ಡ್ ಅನ್ನೋದು ಇಲ್ಲಿ ಸಣ್ಣದಾಗಿರುವಂತ ಒಂದು ಮೂಳೆ, ಇದರಲ್ಲಿ ನಮ್ದು ಈ ತರ ಗ್ಲಿನೋಸ್ಪಿಯರ್ ಅನ್ನೋದು ಕೂರ್ಬೇಕು. ಇದಕ್ಕೆ ಈ ರೀತಿ ಒಂದು ಆಂಗಲ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ಸೈಜಸ್, ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ಸೈಜ್ ಬೇಕು ಅದೇ ತರದ್ದು ನಾವು ಎಲ್ಲ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ವ್ಯಕ್ತಿಗೆ ಅವ್ರಿಗೆ ಯಾವ ತರ ಸೈಜ್ ಬೇಕು ಅದೇ ರೀತಿದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದಕ್ಕೆ ಇಷ್ಟೊಂದೆಲ್ಲ ಇರುತ್ತೆ. ಸೊ ಇಲ್ಲಿ ನೋಡಿ, ಇದನ್ನ ನಾವು ಇವ್ರಿಗೆ ಯಾವ ತರ ಹೋಲುತ್ತೆ ಅಂದ್ರೆ ಇದೇ ತರದ್ದು. ಸೊ ಇಲ್ಲಿ ಆಂಗಲ್ ಗೈಡ್ ಅಂತ ಇರುತ್ತೆ. ಇದನ್ನ ನಾವು ಹಿಂಗೆ ಪ್ರಿಪೇರ್ ಮಾಡ್ತೀವಿ. ಆಂಗಲ್ ಗೈಡ್ ಹಾಕ್ತಾರೆ ಹೀಗೆ ನೋಡಿ, ಈ ತರ ಆಂಗಲ್ ಗೈಡ್. ಈ ಆಂಗಲ್ ಗೈಡ್ ಅಲ್ಲಿ ನಾವು ಈ ತರ ಇನ್ಕ್ಲಿನೇಷನ್ ಇದು ಅಂತ ನಾವು ಆಂಗಲ್ ನಾವು ಮೆಜರ್ ಮಾಡಿ ನೆಕ್ಸ್ಟ್ ಇದನ್ನ ಪ್ರಿಪರೇಷನ್ ಮಾಡಿ ಇಲ್ಲಿಗೆ ಇದಂತೂ ಬಾಲ್, ಈ ಒಂದು ಬಾಲ್ ಇಲ್ಲಿ ತರ ನಾವು ಬಂದ್ಬಿಡುತ್ತೆ. ಸೊ ಈ ಒಂದು ಬಾಲ್ ಇಲ್ಲಿ ಬರೋದ್ರಿಂದ ಇಲ್ಲಿ ನೋಡಿ, ನೀವು ನೋಡ್ಬೋದು, ಬನ್ನಿ ಇಲ್ಲಿ ನೋಡಿ ಎಷ್ಟು ಇದೆ. ಸೊ ಇಲ್ಲಿ ಬೇರೆ ಬೇರೆ ಕಲರ್ದು ಬೇರೆ ಬೇರೆ ಸೈಜಸ್ ಇದೆ. ಅದೇ ರೀತಿ ಇಲ್ಲಿ ನೋಡಿ ಬೇರೆ ಬೇರೆ ಸೈಜಸ್ ಇದೆ. ಅಂದ್ರೆ ಇದು ತೆಳಗಿರೋರ್ದು, ಇದು ಮೂಳೆ ದೊಡ್ಡದಿರೋದು, ಇದು ಸೈಜಸ್ ಪ್ರಕಾರ ಇರುತ್ತೆ. ಬೇರೆ ಬೇರೆ ಸೈಜ್ ಅವ್ರಿಗೆ ಯಾವ ಸೈಜ್ ಬೇಕು ಅದೇ ರೀತಿ ಇಲ್ಲೂ ನೋಡಿ, ಅದು ಬೇರೆ ಬೇರೆ ಸೈಜಸ್ ಎಲ್ಲ ಇರುತ್ತೆ. ಸೊ ನಾವು ಶಸ್ತ್ರಚಿಕಿತ್ಸೆ ಮಾಡುವಾಗ ಯಾವ ಸೈಜ್ ಇಂದು ಬೇಕು ಅನ್ನೋದನ್ನ ನೋಡ್ಕೊಂಡು ಈ ಸೈಜು ಈ ವ್ಯಕ್ತಿಗೆ ಇವ್ರಿಗೆ ಇದೇ ಮ್ಯಾಚ್ ಆಗುತ್ತೆ ಅದನ್ನ ನೋಡ್ಕೊಂಡು ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಸೊ ಇದನ್ನ ನೋಡಿ, ಗ್ಲಿನೋಸ್ಪಿಯರ್ ಅನ್ನೋದು, ಈಗ ಇವರಿಗೆ ನಾವೇನು ಗ್ಲಿನೋಸ್ಪಿಯರ್ ಹಾಕಿದೀವಿ ನೋಡಿ, ಗ್ಲಿನೋಸ್ಪಿಯರ್ ಅನ್ನೋದು ಈ ರೀತಿ ಗ್ಲಿನೋಸ್ಪಿಯರ್ ಇಲ್ಲಿಗೆ ಬಂದು ಹಿಂಗೆ ಕೂತ್ಕೊಳ್ಳುತ್ತೆ. ಇದು ಗ್ಲಿನೋಸ್ಪಿಯರ್ ಅಂತ. ಸೊ ಈ ಜಾಗದಲ್ಲಿ ಬೇರೆದು ಫ್ಯೂಚರ್ ಕಪ್ ಅಂತ ಬರುತ್ತೆ, ಈ ರೀತಿ ಬರ್ತದೆ. ಸೊ ನಾವು ಈ ರೀತಿ ಬರ್ತದೆ. ಅದಕ್ಕೆ ನಾವು ರಿವರ್ಸ್ ಶೋಲ್ಡರ್ ಅಂತ ಹೇಳ್ತೀವಿ ನೋಡಿ. ಈ ರೀತಿ ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಅನ್ನೋದು ಈ ತರ ಮೂವ್ ಆಗುತ್ತೆ. ಸೊ ಇಲ್ಲಿ ನಾರ್ಮಲ್ ಶೋಲ್ಡರ್ ಅಲ್ಲಿ ಇಲ್ಲಿ ಬಾಲು, ಇಲ್ಲಿ ಸಾಕೆಟ್. ಇದು ಉಲ್ಟಾದಲ್ಲಿ ಇಲ್ಲಿ ಬಾಲು, ಇಲ್ಲಿ ಸಾಕೆಟ್. ಸೊ ಈ ರೀತಿ ರಿವರ್ಸ್ ಶೋಲ್ಡರ್ ಆಗಿ ನಾವು ಈ ಒಂದು ಇನ್ಸ್ಟ್ರೂಮೆಂಟ್ ನಾವು ಹಾಕಿದ್ರೆ ಈ ಒಂದು ಮಸಲ್ಸ್ ಆಬ್ಸೆಂಟ್ ಆಗಿರೋದನ್ನ ನಾವು ಆಬ್ಸೆಂಟ್ ಇದ್ರೂ ನಾವು ಕೈ ಮೇಲೆ ಎತ್ತೋ ತರ ನೋವಿಲ್ದಲೆ ಮೂವ್ಮೆಂಟ್ಸ್ ಮಾಡೋ ರೀತಿ ನಾವು ಮಾಡಬಹುದು. ಸೊ ಇದಕ್ಕೆ ನಾವು ರಿವರ್ಸ್ ಶೋಲ್ಡರ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಹೇಳ್ತೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದ್ರಿಂದ ಅವ್ರಿಗೂ ಈ ಒಂದು ಮಾಹಿತಿ ಉಪಯೋಗ ಆಗ್ಬೋದು. ಧನ್ಯವಾದಗಳು.